ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ ಫೆಬ್ರವರಿ 17, 18, 19, 20 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಒಬ್ಬ ಮಹಿಳೆಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ಹಾಗಾದರೆ ಯಾವ ರೀತಿ ಕನ್ಯಾ ರಾಶಿಯವರ ಜೀವನದಲ್ಲಿ ಆ ಮಹಿಳೆ ಪ್ರವೇಶವನ್ನ ಮಾಡ್ತಾಳೆ, ಯಾವ ಒಂದು ವಿಶೇಷವಾದ ತಿರುವಿನಿಂದ ಕೂಡಿರುವಂತಹ ಜೀವನ ಇವರಿಗೆ ದೊರೆಯುತ್ತದೆ ಎಂದು ಜ್ಯೋತಿಷ್ಯದ ದೃಷ್ಟಿಯಿಂದ ಹೇಳಲಾಗುತ್ತಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ದಿನಗಳ ನಂತರ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ನೀವು ಹಲವಾರು ದಿನಗಳಿಂದ ತೆಗೆದುಕೊಳ್ಳಲಾಗದ ನಿರ್ಧಾರವನ್ನ ಧೈರ್ಯದಿಂದ ತೆಗೆದುಕೊಳ್ಳುವಂತಹ ಶಕ್ತಿ ಬರುತ್ತದೆ. ಇದುವರೆಗೆ ನಿಮ್ಮನ್ನ ಕಾಡುತ್ತಿದ್ದಂತಹ ಅನುಮಾನಗಳು ನಿಧಾನವಾಗಿ ದೂರವಾಗುತ್ತವೆ. ಮನೆಯಲ್ಲಿ ಒಂದು ಹೊಸ ಚರ್ಚೆ, ಒಂದು ಮಹತ್ವದ ನಿರ್ಧಾರ ಅಥವಾ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶವು ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮನೆಯ ವಾತಾವರಣ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಇತ್ತೀಚೆಗೆ ಇದ್ದ ಚಿಂತೆ, ಉದ್ವಿಗ್ನತೆ ನಿಧಾನವಾಗಿ ಕಡಿಮೆ ಆಗಬಹುದು. ಕುಟುಂಬ ಸದಸ್ಯರ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ನೀವು ಯಾವ ವಿಷಯದಲ್ಲಿ ಹೆಚ್ಚು ಚಿಂತಿಸುತ್ತಿದ್ದೀರೋ ಅದಕ್ಕೆ ಉತ್ತರ ಸಿಗುವ ಸಾಧ್ಯತೆ ಇದ್ದು, ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಸುಧಾರಣೆ ಕಂಡುಬರುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಒಂದು ವಿಶೇಷವಾದ ವ್ಯವಹಾರದ ಹಣವು ಬಂದು ನಿಮ್ಮ ಕೈ ಸೇರುತ್ತೆ ಅಥವಾ ಕೆಲಸದ ವಿಚಾರ ಸಕಾರಾತ್ಮಕವಾಗಿ ಮುನ್ನಡೆಯಬಹುದು. ಈ ಸಮಯ ಖಂಡಿತವಾಗಿ ಕನ್ಯಾ ರಾಶಿಯವರ ಬಾಳನ್ನ ಬೆಳಕು ಮಾಡೋದಕ್ಕೆ ಬರ್ತಕ್ಕಂತಹ ವಿಶೇಷವಾದ ಸಂಪೂರ್ಣವಾದ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿರುವಂತಹ ಸಂಗತಿಗಳನ್ನು ಕಂಡುಕೊಳ್ತಾ ಹೋಗ್ತಾರೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪರಿಶೀಲನೆ, ಶ್ರದ್ಧೆ ಮತ್ತು ಜವಾಬ್ದಾರಿತನ ಹೊಂದಿರುವಂಥವರು. ಈ ಗುಣಗಳು ಈ ದಿನದ ನಂತರ ನಿಮಗೆ ದೊಡ್ಡ ಸಹಾಯ ಮಾಡುತ್ತದೆ. ನೀವು ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಯೋಜನೆಗಳು ಕ್ರಮೇಣ ಫಲ ನೀಡುತ್ತವೆ. ಮನೆಯಲ್ಲೂ ಕೂಡ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಅದು ಉದ್ಯೋಗ, ವಿದ್ಯಾಭ್ಯಾಸ ಅಥವಾ ಮದುವೆ ಸಂಬಂಧಿತ ವಿಚಾರವಾಗಿರಬಹುದು. ಖಂಡಿತವಾಗಿ ಸಂದರ್ಭ ಅಂತಂದರೆ ಫೆಬ್ರವರಿ 17, 18, 19, 20 ದಿನಗಳ ನಂತರ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ. ಇನ್ನೊಂದು ಮುಖ್ಯ ಬದಲಾವಣೆ ಎಂದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳ. ಇದುವರೆಗೆ ನೀವು ಬೇರೆಯವರ ಮಾತುಗಳಿಂದ ಪ್ರಭಾವಿತರಾಗುತ್ತಿದ್ದರೆ ಈಗ ನೀವು ನಿಮ್ಮದೇ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸ್ಥಿತಿಗೆ ಬರಬಹುದು. ಆರೋಗ್ಯದ ಕಡೆ ಗಮನ ಕೊಡಲು ಪ್ರಾರಂಭಿಸುತ್ತೀರಾ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸ್ವಲ್ಪ ಹಗುರವಾಗಿ ಅನುಭವವನ್ನು ಪಡೆಯಬಹುದು. ಒಟ್ಟಾರೆ ಈ ದಿನಗಳ ನಂತರ ಒಂದು ಹಳೆಯ ಸಂಬಂಧ ಮತ್ತೆ ನಿಮ್ಮ ಜೀವನವನ್ನ ಸಂಪರ್ಕಿಸಬಹುದು. ಅದು ಸ್ನೇಹವಾಗಿರಬಹುದು ಅಥವಾ ಪ್ರೀತಿಯಾಗಿರಬಹುದು. ಆದರೆ ಈ ಸಂದರ್ಭದಲ್ಲಿ ಈ ರಾಶಿಯವರು ಈ ಬಾರಿ ನೀವು ಹೆಚ್ಚು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುತ್ತೀರಾ. ಇಂದಿನ ತಪ್ಪುಗಳನ್ನು ಮರುಕಳಿಸದೆ ಸ್ಪಷ್ಟವಾದ ಮಾತುಕತೆಯನ್ನು ನಡೆಸ್ತೀರಾ. ಆಧ್ಯಾತ್ಮಿಕವಾಗಿ ನೋಡಿದರೆ ನೀವು ದೇವಸ್ಥಾನಕ್ಕೆ ಭೇಟಿ ಅಥವಾ ಧ್ಯಾನ ಮಾಡುವ ಚಿಂತನೆಯನ್ನ ಮಾಡಬಹುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮನೆಯ ಹಿರಿಯರಿಂದ ಆಶೀರ್ವಾದ ಪಡೆಯೋದು ನಿಮ್ಮ ಭಾಗ್ಯವನ್ನ ಇನ್ನಷ್ಟು ಬಲಪಡಿಸುತ್ತದೆ. ಒಂದು ಸಣ್ಣ ಶುಭ ಕಾರ್ಯ ಮನೆಯಲ್ಲಿ ನಡೆಯುವ ಸಾಧ್ಯತೆ ಕೂಡ ಇರೋದ್ರಿಂದ ಒಟ್ಟಾರೆಯಾಗಿ ಫೆಬ್ರವರಿ 17, 18, 19, 20 ದಿನಗಳ ನಂತರ ನಿಮ್ಮ ಸಮಯ ಕನ್ಯಾ ರಾಶಿಯವರಿಗೆ ಹೊಸ ಆರಂಭದ ಸೂಚನೆ ಸಿಗುವಂತಹ ಅದ್ಭುತವಾದ ಸಮಯವಾಗಿರಬಹುದು. ನೀವು ಸಹನೆ, ಶ್ರದ್ಧೆ ಮತ್ತು ಧೈರ್ಯವನ್ನು ಉಳಿಸಿಕೊಂಡರೆ ಈ ಬದಲಾವಣೆಗಳು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ. ನಿಮ್ಮ ಮನಸ್ಸಿನ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಈ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಕೂಡ ಸ್ಥಿರವಾದ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಅದೃಷ್ಟವಂತರು. ಇವರ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಒಬ್ಬ ಮಹಿಳೆಯ ಭೇಟಿ ಇವರ ಜೀವನವನ್ನು ಆಗಮನ ಮಾಡೋದು ಅಸಾಧಾರಣವಾದ ಆಕಸ್ಮಿಕ ಘಟನೆ ಅಲ್ಲ. ಅದು ನಿಮ್ಮ ಜೀವನದ ಒಂದು ಅವಶ್ಯಕ ತಿರುವಾಗಿರಬಹುದು. ನೀವು ಕಳೆದ ಕೆಲವು ತಿಂಗಳುಗಳಿಂದ ಮನಸ್ಸಿನೊಳಗೆ ಅನುಭವಿಸುತ್ತಿರುವಂತಹ ಖಾಲಿತನ, ಗೊಂದಲ ಅಥವಾ ನಿರ್ಧಾರಗಳ ವಿಚಾರದಲ್ಲಿ ಕಂಡು ಬರುವ ತಡವು ಒಂದು ಸೂಚನೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆ ಆಗುವ ಸಮಯ. ವಿಶೇಷವಾಗಿ ಫೆಬ್ರವರಿ ಮಧ್ಯಭಾಗದ ನಂತರ ಈ ಮಹಿಳೆಯ ಪ್ರವೇಶ ಸಂಭವಿಸಬಹುದು. ಇದು ನೇರವಾಗಿ ಪ್ರೀತಿಯ ಸಂಬಂಧವಾಗಿರಬಹುದು ಅಥವಾ ಕೆಲಸ, ಕುಟುಂಬ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತಿರುವಂತಹ ಮಾರ್ಗದರ್ಶಕರ ಸ್ವರೂಪವಾಗಿರುವಂತಹ ವ್ಯಕ್ತಿಯಾಗಿರಬಹುದು. ಒಟ್ಟಾರೆಯಾಗಿ ನಿಮ್ಮ ಕನಸುಗಳು ಮತ್ತೆ ಮೊಳಕೆ ಹೊಡೆಯುತ್ತದೆ, ಕಷ್ಟಗಳು ದೂರವಾಗುತ್ತದೆ. ಈ ಮಹಿಳೆ ಏಕೆ ಬರುತ್ತಿದ್ದಾಳೆ ಎಂದರೆ ನಿಮ್ಮ ಜೀವನದಲ್ಲಿ ಈಗ ಬೇಕಾಗಿರುವಂತಹ ಸಮತೋಲನವನ್ನು ತರಲು. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಹೆಚ್ಚು ಯೋಚಿಸುವಂಥವರು, ಪ್ರತಿಯೊಂದು ವಿಚಾರದಲ್ಲೂ ವಿಶೇಷವಾದ ವಿಶ್ಲೇಷಣೆಯನ್ನು ಮಾಡುವಂಥವರು. ಆದರೆ ಕೆಲವೊಮ್ಮೆ ಈ ಗುಣವೇ ನಿಮಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ. ಆ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ಈ ಮಹಿಳೆ ನಿಮ್ಮ ಜೀವನಕ್ಕೆ ಯೋಜನೆಗಳಿಗೆ ದಿಕ್ಕು ತೋರಿಸುತ್ತಾಳೆ. ನೀವು ಯಾವ ವಿಚಾರದಲ್ಲಿ ಹೆಚ್ಚು ಕಠಿಣವಾಗಿರುತ್ತೀರೋ ಅಲ್ಲಿ ಅವಳು ಮೃದುವಾದ ದೃಷ್ಟಿಕೋನ ನೀಡುತ್ತಾಳೆ. ನೀವು ಹೃದಯವನ್ನು ಮುಚ್ಚಿಕೊಂಡಿದ್ದರೆ ಅದನ್ನು ಮತ್ತೆ ತೆರೆಸುವ ಶಕ್ತಿ ಅವಳಿಗಿರುತ್ತದೆ. ಅವಳ ಆಗಮನ ಸಮಯ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಮೊದಲು ಸಣ್ಣ ಮಾತುಕತೆ, ನಂತರ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವ ಹಂತ, ನಂತರ ವಿಶ್ವಾಸ. ಇದು ಆಕಸ್ಮಿಕ ಪ್ರೀತಿಯಂತೆ ಅಲ್ಲ, ಬದಲಾಗಿ ಸ್ಥಿರವಾದ ಬಾಂಧವ್ಯದಂತೆ ಬೆಳೆಯುತ್ತದೆ. ವಿಶೇಷವಾಗಿ ನೀವು ಅನುಭವಿಸುತ್ತಿರುವಂತಹ ಒಂಟಿತನ, ಮನಸ್ಸಿನಲ್ಲಿರ್ತಕ್ಕಂತಹ ನೋವು, ಈ ಸಮಯದಲ್ಲಿ ಅವಳ ಪ್ರವೇಶ ಸಾಧ್ಯತೆ ಖಂಡಿತವಾಗಿ ನಿಮ್ಮ
ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲೇ ಆಗಿರಬಹುದು, ನಿಮ್ಮ ಪರಿಚಯಸ್ಥರ ವಲಯದಲ್ಲೇ ಬರಬಹುದು ಅಥವಾ ಕುಟುಂಬದ ಮೂಲಕ ಪರಿಚಯವಾಗಬಹುದು. ಒಟ್ಟಾರೆಯಾಗಿ ಆ ವ್ಯಕ್ತಿಯ ಆಗಮನದಿಂದ ಏನು ಬದಲಾವಣೆ ಆಗುತ್ತದೆ ಎಂದರೆ, ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಇದುವರೆಗೆ ತಿಳಿದುಕೊಳ್ಳಲಾಗದಂತಹ ನಿರ್ಧಾರವನ್ನು ಧೈರ್ಯವಾಗಿ ತೆಗೆದುಕೊಳ್ತೀರಾ. ಹಣಕಾಸಿನ ವಿಚಾರದಲ್ಲೂ ಸಹ ಪ್ರಗತಿಯ ಸಾಧ್ಯತೆ ಇದೆ. ಅವಳು ನಿಮ್ಮೊಳಗೆ ಶಕ್ತಿಯನ್ನು ಹೊರತೆಗೆದು ತೋರಿಸುತ್ತಾಳೆ. ನೀವು ಮಾಡಬಲ್ಲಿರಿ ಎಂಬ ಆತ್ಮವಿಶ್ವಾಸವನ್ನು ನಿಮ್ಮೊಳಗೆ ಬಿತ್ತುತ್ತಾಳೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಲು ಪ್ರೇರೇಪಿಸುತ್ತಾಳೆ. ನೀವು ಜೀವನವನ್ನು ಕೇವಲ ಜವಾಬ್ದಾರಿಯಾಗಿ ನೋಡುತ್ತಿದ್ದರೆ ಅದರಲ್ಲಿ ಸಂತೋಷವನ್ನು ಸೇರಿಸುತ್ತಾಳೆ. ಕುಟುಂಬದ ದೃಷ್ಟಿಯಿಂದ ನೋಡಿದರೆ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನೀವು ಕೋಪದಿಂದ ಅಥವಾ ಗಂಭೀರವಾಗಿ ಪ್ರತಿಕ್ರಿಯಿಸುವಂತಹ ಸ್ವಭಾವ ಹೊಂದಿದ್ದರೆ ಅದು ನಿಧಾನವಾಗಿ ಮೃದುವಾಗುತ್ತದೆ. ಅವಳು ನಿಮ್ಮ ಜೀವನದಲ್ಲಿ ಕೇವಲ ಸಂಗಾತಿ ಮಾತ್ರ ಅಲ್ಲ, ಸ್ನೇಹಿತೆಯಾಗಿ, ಸಲಹೆಗಾರ್ತಿಯಾಗಿ, ಕೆಲವು ಸಂಬಂಧಗಳಲ್ಲಿ ಸ್ವರೂಪವಾಗಿ ಕೂಡ ಬರಬಹುದು. ನಿಮ್ಮ ಹಳೆಯ ನೋವುಗಳನ್ನು ಅರ್ಥ ಮಾಡ್ಕೊಳ್ತಾಳೆ, ಆದರೆ ಅವುಗಳಲ್ಲಿ ಸಿಲುಕಿಕೊಳ್ಳದಂತೆ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ತಾಳೆ. ಒಟ್ಟಾರೆಯಾಗಿ ಆಧ್ಯಾತ್ಮಿಕವಾಗಿ ಸಹ ಇದು ಮಹತ್ವದ ಬದಲಾವಣೆ. ನೀವು ದೇವಾಲಯ, ಧ್ಯಾನ, ಪೂಜೆ ಇತ್ಯಾದಿಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುವಂತೆ ಮಾಡುವಂಥ ಒಬ್ಬ ವಿಶೇಷವಾದ ವ್ಯಕ್ತಿಯ ಆಗಮನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಒಳಗಿನ ಶಾಂತಿಯನ್ನು ಹುಡುಕಲು ಪ್ರಾರಂಭಿಸುತ್ತೀರಾ. ಇದು ನಿಮ್ಮ ಭಾಗ್ಯವನ್ನೇ ಬದಲಾಯಿಸಬಹುದಾದಂತಹ ತಿರುವಾಗಿರುತ್ತದೆ. ಕೆಲವೊಮ್ಮೆ ಈ ಮಹಿಳೆ ನಿಮ್ಮ ಜೀವನಕ್ಕೆ ಬರುವುದೇ ನಿಮ್ಮ ಹಳೆಯ ಕರ್ಮ ಸಂಬಂಧದ ಫಲವಾಗಿರುತ್ತದೆ ಎಂದು ಹೇಳಬಹುದು. ಆದರೆ ನೀವು ಹಿಂದಿನಿಂದಲೇ ಸಂಪರ್ಕ ಹೊಂದಿದ್ದ ಆತ್ಮಗಳು ಮತ್ತೆ ಭೇಟಿಯಾಗುವಂತೆ ನಿಮಗೆ ಭಾಸವಾಗುತ್ತೆ. ಒಟ್ಟಿನಲ್ಲಿ ಈ ಮಹಿಳೆಯ ಆಗಮನ ನಿಮ್ಮ ಜೀವನದಲ್ಲಿ ಬಂದ ಬೆಳಕು ತರಲು ತುಂಬಿರುವಂತಹ ಅದ್ಭುತವಾದ ಕ್ಷಣ. ಚಮತ್ಕಾರವಾಗಿ ಇರಬಹುದು, ಆದರೆ ನಿಧಾನವಾಗಿ ಗಾಢವಾದ ಮತ್ತು ಶಾಶ್ವತವಾದ ಬದಲಾವಣೆಯನ್ನು ತರುತ್ತದೆ. ನೀವು ಅವಳನ್ನು ಗುರುತಿಸೋದು ಮುಖ್ಯ. ಅವಳ ಮಾತುಗಳಲ್ಲಿ, ಅವಳ ಕಾಳಜಿಯಲ್ಲಿ, ಅವಳ ಪ್ರೋತ್ಸಾಹದಲ್ಲಿ ನಿಮ್ಮ ಭವಿಷ್ಯದ ಒಂದು ಉಜ್ವಲವಾದ ವಿಶೇಷತೆ ತುಂಬಿರುವಂತಹ ಸುಳಿಗಳು ಬರ್ತಾ ಹೋಗುತ್ತೆ. ಒಟ್ಟಾರೆ ನೀವು ಹೃದಯವನ್ನು ತೆರೆದು ಸ್ವೀಕರಿಸಿದರೆ ಈ ಸಂಬಂಧ ನಿಮ್ಮ ಜೀವನವನ್ನು ಸ್ಥಿರತೆ, ಸಂತೋಷ ಮತ್ತು ಸಮೃದ್ಧಿಯ ದಾರಿಗೆ ಕೊಂಡೊಯ್ಯುತ್ತದೆ. ಇದು ಯಾವಾಗಲೂ ಕೂಡ ಶಾಶ್ವತವಾಗಿ ನಿಮ್ಮೊಳಗೆ ಉಳಿದುಕೊಳ್ಳುವಂತಹ ವಿಶೇಷವಾದ ಒಂದು ಶಕ್ತಿಯುತವಾಗಿರುವಂತಹ ಬಂಧವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ಪರಿಶುದ್ಧ ಮನಸ್ಸಿನ ಪ್ರಕಾಶಮಾನ ನಕ್ಷತ್ರಗಳು ನೀವಾಗಿದ್ದೀರಾ. ನಿಮ್ಮ ಪರಿಶ್ರಮವೇ ನಿಮ್ಮ ಭಾಗ್ಯವನ್ನು ಬಂಗಾರವಾಗಿಸುತ್ತದೆ. ಮೌನದಲ್ಲೇ ಮಹತ್ವವನ್ನು ಕಟ್ಟುವ ಶಕ್ತಿಯವರು ನೀವಾಗಿದ್ದೀರಾ. ನಿಮ್ಮ ನಂಬಿಕೆಗೆ ನಿಲುವಾದ ಹೃದಯಗಳು ಯಶಸ್ವಿಗೆ ಜನ್ಮಿಸಿದ್ದವಾಗಿದೆ. ಒಟ್ಟಾರೆ ಈ ಸಮಯ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತೆ. ಫೆಬ್ರವರಿ 17ರಿಂದ 20ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಶೇಷವಾದ ಘಟನೆಯೂ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಮಹಾ ದೊಡ್ಡದಾದ ದಿಗ್ವಿಜಯದ ಹೆಜ್ಜೆಯಾಗಿರುತ್ತೆ. ಇದನ್ನು ಸಂಪೂರ್ಣವಾದ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುನ್ನಡೆದರೆ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಶ್ರೀಮಂತಿಕೆಯನ್ನು ಹತ್ತಿರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಜೀವನ ಯಾವಾಗಲೂ ಕೂಡ ನಿರಂತರವಾದ ಹರಿಯುವ ನೀರಿನಂತೆ ಪ್ರಕಾಶಮಾನವಾಗಿ, ಉಜ್ವಲವಾಗಿ ಮತ್ತು ಯಾವಾಗಲೂ ಕೂಡ ಎಲ್ಲ ರೀತಿಯ ಅಡೆತಡೆಗಳನ್ನು, ತೊಂದರೆಗಳನ್ನು ದೂರ ಮಾಡಿಕೊಂಡು ಸರಾಗವಾಗಿ ಹರಿಯುವಂತಹ ನೀರಿನ ಒಂದು ಪ್ರವಾಹದಂತೆ ಸಾಗಲಿ ಎಂದು ಹಾರೈಸುತ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.